ನಾನು ಯಾವಾಗ ಒಳ್ಳೆಯವನು ಅಂದರೆ ನನ್ನ ಮಕ್ಕಳಿಗೆ ನಾನು ಹೇಳಲಿಕ್ಕೆ ಸಾಧ್ಯ ಆಗಬೇಕು, ನನ್ನನ್ನು ನೋಡಿ ನೀನು ಕಲಿ ಮಗ ಅಂತ. ನಮ್ಮಲ್ಲಿ ಎಷ್ಟು ತಂದೆ ಅಥವಾ ತಾಯಿಗೆ ಅಷ್ಟು ಧೈರ್ಯ ಉಂಟು ಹೇಳಿ, ಅಷ್ಟು ಕರೇಜ್ ಯಾರಿಗುಂಟು? ನನ್ನನ್ನು ನೋಡಿ ನನ್ನಂತೆ ನೀನಾಗು ಮಗ ಅಥವಾ ಮಗಳೇ ಹೇಳುವಂತಹ ಧೈರ್ಯ ಈ ಸಮಾಜಕ್ಕೊಂದು ನಾವು ಸೇರಿ ಪ್ರಶ್ನೆ ಮಾಡುವ ಎಷ್ಟು ತಂದೆ ತಾಯಿಗಳಲ್ಲಿ ಉಂಟು. ನಾನು ನೋಡಿ, ಈಗ ನನ್ನ ತಂದೆಯ ವಿಷಯ ಬರುವಾಗ ನಾನು ಏನು ಭಾವುಕರಾಗಿ ಬಿಟ್ಟೆ ನಾನು. ಸೊ ಅಂತಹ ಗುಣ ಅದು ನನ್ನಲ್ಲಿ ಉಂಟಾ, ಅಥವಾ ನನ್ನ ಮೊಮ್ಮಕ್ಕಳಿಗೆ ನನ್ನ ಮಕ್ಕಳು ಹೇಳ್ಬೋದಾ, ನನ್ನ ಪರಿಸರದಲ್ಲಿ ಅಂತಹ ವಾತಾವರಣ ಉಂಟಾ? ಒಂದು ವೇಳೆ ಹೇಳಿದ್ರು ಕೂಡ ಅದನ್ನು ಪಾಲನೆ ಮಾಡಿದ್ರೆ ಮಕ್ಕಳು ಹೇಗಾಗುವುದು? ಹೌದು, ಆ ರೀತಿಯಿಂದ ನಾವು ಇವತ್ತು ನಮ್ಮ ಕಾಲು ಜಾರಿಸಿ ಬಿಟ್ಟಿದ್ದೇವೆ. ನಾವು ಈ ಸಮಾಜದಲ್ಲಿ ಉಂಟಲ್ಲ, ನಮ್ಮ ಕಾಲು ಜಾರಿ ಹೋಗಿಬಿಟ್ಟಿದೆ. ಸೊ ಇದನ್ನು ನಾವು ಹತೋಟಿಗೆ ತರುವಂಥ ಪ್ರಯತ್ನ ಮಾಡಬೇಕು. ಒಳ್ಳೆಯವರು ಎಲ್ಲ ಕಾಲದಲ್ಲಿದ್ದರು, ಎಲ್ಲ ಸಮಾಜದಲ್ಲಿ ಇವತ್ತು ಇದ್ದಾರೆ. ಕೆಟ್ಟವರು ಕೂಡ ಎಲ್ಲ ಕಾಲದಲ್ಲಿದ್ದರು, ಎಲ್ಲ ಸಮಾಜದಲ್ಲಿ ಇವತ್ತು ಕೂಡ ಇದ್ದಾರೆ. ಆದರೆ ನಾವು ಕೆಟ್ಟದ್ದನ್ನು ಪ್ರೇರೇಪಿಸುವುದಲ್ಲ, ಕೆಟ್ಟವರ ಕಡೆಗೆ ಹೋಗುವುದು ಅಲ್ಲ. ನಾವು ಒಳ್ಳೆಯದನ್ನು ಪ್ರೇರೇಪಿಸಬೇಕು, ಒಳ್ಳೆಯವರ ಕಡೆ ಹೋಗಬೇಕು. ಕೆಡುಕಿಗೆ ಕೆಡುಕು ಉತ್ತರ ಆಗೋದಕ್ಕೆ ಸಾಧ್ಯ ಇಲ್ಲ, ಕೆಡುಕಿಗೆ ಒಳ್ಳೆಯದೇ ಉತ್ತರ ಆಗುದಲ್ವಾ? ಈಗ ಯಾವುದಾದ್ರೂ ಕಲೆತಾಗಿದ್ರೆ ಆ ಕಲೆಯಿಂದ ನಮ್ಮ ಕಲೆ ದೂರ ಮಾಡಲಿಕ್ಕೆ ಆಗ್ತದೆ? ಆಗುವುದಿಲ್ಲ. ನೀರು ಬೇಕು ಅದಕ್ಕೆ, ಅದು ಕೂಡ ಶುದ್ಧ ನೀರು ಬೇಕು. ಆ ಶುದ್ಧ ನೀರು ನಾವು ಆಗಬೇಕು, ಆ ಶುದ್ಧತನ ನಮ್ಮಲ್ಲಿ ಬರಬೇಕು. ಆ ಶುದ್ಧತೆ ಹೇಳುವಂಥದ್ದು, ಒಂದು ವೇಳೆ ನೀರು ಇಲ್ಲ ಅದು ಗಲೀಜು, ನನಗೆ ಅದರಿಂದ ಕ್ಲೀನ್ ಮಾಡಬೇಡ ಅಂದರೆ ಅದು ಕ್ಲೀನ್ ಆಗ್ತದೆ? ಇಲ್ಲ. ನಾನು ಶುದ್ಧಿ ಯಾಕೆ ಅಂದರೆ ಅದು ಬೇರೆಯವರ ಅಶುದ್ಧಿಯನ್ನು ನೀಗಿಸಲಿಕ್ಕೆ ಅಂತ, ಬೇರೆಯವರ ಅಶುದ್ಧಿಯನ್ನು ನಾನು ತೊಳಿಲಿಕ್ಕೆ ಅಂತ.